ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯಲ್ಲಿರುವ ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದಂತೆ ಇನ್ನೊಂದು 2 ಸುದ್ದಿಗಳಿದ್ದಾವೆ. ಅದರ ನಂತರ ಮುಂದಿನ ರಾಜಕೀಯ ಸುದ್ದಿಗಳಿಗೆ ಹೋಗೋಣ. ಒಂದು ನಿರ್ಣಾಯಕ ಹಂತಕ್ಕೆ ಈ ಚರ್ಚೆ ಬಂದಿದೆಯಾ? ಕೆಲವು ಮೂಲಗಳು ಹೇಳ್ತಾ ಇರೋದು ಅದನ್ನೇ. ನಿರ್ಣಾಯಕ ಹಂತಕ್ಕೆ ಕರ್ನಾಟಕದ ನಾಯಕತ್ವ ಬದಲಾವಣೆಯ ಚರ್ಚೆ ಬಂದು ತಲುಪಿದೆ ಅಂತ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಿ ಅಂತಿದ್ದಾರೆ. ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆ ಮಾಡೋಣ, ಯಥಾ ಪ್ರಕಾರ ನಡ್ಕೊಂಡು ಹೋಗ್ಲಿ ಅಂತಿದ್ದಾರೆ. ಒಂದು ಸಲ ಇದು ತಾರಕಕ್ಕೇರಿದ್ದಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿಸಿ ವರಿಷ್ಠರು ತಣ್ಣಗಾಗಿಸಿದ್ರು. ಇನ್ನೊಂದು ಸಲ ಬೆಳಗಾವಿ ಅಧಿವೇಶನಕ್ಕಿಂತ ಮೊದಲು ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು. ಬೆಳಗಾವಿ ಅಧಿವೇಶನವೂ ಆಯಿತು, ವಿಶೇಷ ಅಧಿವೇಶನವೂ ಆಯಿತು, ಈಗ ಬಜೆಟ್ ಅಧಿವೇಶನ ಬರ್ತಾ ಇದೆ. ಇದರ ಬಗ್ಗೆ 1 ತಿಂಗಳಲ್ಲಿ ಸ್ಪಷ್ಟನೆ ಕೊಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ವರಿಷ್ಠರ ಎದುರು ಪಟ್ಟು ಹಿಡಿದಿದ್ದಾರೆ ಅನ್ನುವ ಸುದ್ದಿ ಇದೆ. ನನ್ನನ್ನು ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮ ನಿರ್ಧಾರದ ಮೇಲೆ ನಿಂತಿದೆ. 1 ತಿಂಗಳಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ನಿರ್ಧಾರಕ್ಕೆ ಬನ್ನಿ. ಒಂಥರ ಡೆಡ್ಲೈನ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನುವ ಚರ್ಚೆ ಅವರ ಬಣದಲ್ಲಿ ನಡೀತಾ ಇದೆ. ಮಾತುಕತೆಯನ್ನು ಈಗಲೇ ಮಾಡಬೇಕು, ನಿರ್ಧಾರವನ್ನ ಬೇಕಿದ್ರೆ ಬಜೆಟ್ ಅಧಿವೇಶನದ ನಂತರ ಘೋಷಣೆ ಮಾಡಿ, ಮಾತುಕತೆ ಮಾಡಿ ಫೈನಲ್ ಈಗಲೇ ಮಾಡಬೇಕು ಅಂತ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗ ಶಾಸಕ ಕದಲೂರು ಉದಯ್ ಕೂಡ 1 ವಾರದಲ್ಲಿ ಸಿಎಂ ಬದಲಾವಣೆ ಗೊಂದಲಕ್ಕೆ ತೆರೆ ಎಳೆಯಿರಿ ಅಂತಿದ್ದಾರೆ. 1 ವಾರದಲ್ಲಿ ಸ್ಪಷ್ಟನೆ ಸಿಗದೆ ಹೋದರೆ ದಿಲ್ಲಿಗೆ ಹೋಗ್ತೀವಿ ಅಂತ. ದಲಿತ ಸಿಎಂ ಚರ್ಚೆಗಳಿಗೆ ಇಕ್ಬಾಲ್ ಹುಸೇನ್ ಅವರು ಪ್ರತಿಕ್ರಿಯೆ ಕೊಟ್ಟರು. ದಲಿತ ಸಿಎಂ ನನಗೆ ಗೊತ್ತಿಲ್ಲ, ನಮಗೆ ಗೊತ್ತಿರೋದು ಒಂದೇ ಸಿಎಂ, ನಾವು 1 ಸಿಎಂ ಸ್ಥಾನ ಕೇಳ್ತಿದ್ದೀವಿ ಅಷ್ಟೇ ಅಂತ. ಯಾವಾಗ ಸರ್ ದಿನಾಂಕ ನಿಗದಿಯಾಗಿದೆಯೇ? ದಿನಾಂಕ ಹೈಕಮಾಂಡ್ ನಿಗದಿ ಮಾಡಬೇಕು, ನಾವೆಲ್ಲ ನಿಗದಿ ಮಾಡೋಕ್ಕಾಗಲ್ಲ. ಆಗ್ತದೆ, ಆಗಬೇಕು ಅನ್ನೋಂಥ ಆಸೆ ಭಾವನೆ ನಾವು ಇಟ್ಕೊಂಡಿದ್ದೀವಿ. ಬರಲೂಬಹುದು, ಬಹುಶಃ ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಆದರೆ ಒಟ್ಟಿಗೆ ಬರ್ಬೋದು, ಬಂದರೂ ಬರ್ಬೋದು. ನೋಡೋಣ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಬದಲಾವಣೆ ಅಂತಲ್ಲ, ನಾವು ಕಳೆದ ಬಾರ ಹೋಗಿದ್ದು ಇದೇ ವಿಚಾರಕ್ಕೆ.
ಗೊಂದಲ ಏನಿದೆ, ವಿರೋಧ ಪಕ್ಷದವ್ರು ಇದ್ರ ಬಗ್ಗೆ ದಿನನಿತ್ಯ ಇದೇ ಚರ್ಚೆ, ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾರು ಒಂದು ತೆರೆ ಎಳೀರಿ ಅನ್ನೋದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದು. ಇದ್ರ ಜೊತೆಗೆ ಎಲ್ಲರ ಬೇಡಿಕೆನೂ ಅಷ್ಟೇ, ಇದಕ್ಕೇನಾದ್ರು ಒಂದು ಅಂತಿಮಗೊಳಿಸಿ. ನಾವು ಇಷ್ಟೇ ಕೇಳೋದು, ನಮಗೆ ಒಂದು ಗೊಂದಲ ಬಗೆಹರಿಸಿ. ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರ, ಯಾರ್ದು ತಕರಾರೆಲ್ಲ ಕಂಟಿನ್ಯೂ ಆಗಲಿ, ಬದಲಾವಣೆ ಮಾಡ್ತಾರ, ಇಂಥ ದಿವಸ ಮಾಡ್ತೀವಿ ಅಂತ ಹೇಳಲಿ ಅನ್ನೋದು ಎಲ್ರದ್ದು ಮನಸ್ಸಲ್ಲಿದೆ. ಬಹುಶಃ ಈ ವಾರದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಗಮನಕ್ಕೆ ಅದನ್ನು ತರ್ಬೋದು, ನೋಡೋಣ. ಇಲ್ಲ ಇದೇನೋ ಬಗೆಹರಿಯಲ್ಲ, ಇವರು ಯಾರು ಆಸಕ್ತಿ ತೋರಲ್ಲ ಅಂದರೆ ನಾವೇ ಹೋಗಿ ನೇರವಾಗಿ ಹೈಕಮಾಂಡ್ ಮೇಲೆ ಒತ್ತಾಯ ಮಾಡ್ತೀವಿ. ದಲಿತ ಸಿಎಂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ಅದು ನನಗೆ ಗೊತ್ತಿಲ್ಲ. ನಮ್ಗೆ ಒಂದೇ CM ಬೇಕಾಗಿರೋದು, ನಮ್ಗೇನು ಗೊತ್ತಿಲ್ಲ. ನಾವು ಒಂದು CMಗೆ ಕೇಳಿದ್ದೀವಿ ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತದೆ. ಸತೀಶ್ ಜಾರಕಿಹೊಳಿ ಸಮರ್ಥರು ಅನ್ನೋ ಒಂದಷ್ಟು ಚರ್ಚೆ ಸರ್. CM ಬದಲಾವಣೆ ಆದಮೇಲೆ ಅವೆಲ್ಲವೂ ಕೂಡ, ಈಗ CM ಬದಲಾವಣೆ ಮುಖ್ಯ, ಅದು ಬದಲಾವಣೆ ಆದಮೇಲೆ. ಈ ಗೊಂದಲವನ್ನು ಆದಷ್ಟು ಬೇಗ ಬಗೆಹರಿಸಿ ಅನ್ನುವುದು ಕೇವಲ DK ಶಿವಕುಮಾರ್ ಬಣದವರ ಬೇಡಿಕೆಯಲ್ಲ, ಸಿದ್ದರಾಮಯ್ಯನವರ ಬಣದವರು ಅದನ್ನು ಹೇಳ್ತಾ ಇದ್ದಾರೆ. KN ರಾಜಣ್ಣ ಬೇಜಾರಿನಲ್ಲಿ ಮಾತಾಡಿದ್ರು. ನಾಯಕತ್ವ ಬದಲಾವಣೆ ಇಲ್ಲ ಅಂತಾನು ಹೇಳ್ತಿಲ್ಲ, ಹೈಕಮಾಂಡ್ ಅವರಷ್ಟಕ್ಕೆ ಅವರೇ ಮಾಡ್ಕೊಂಡು ಹೋದ್ರೆ ನಮ್ಮಷ್ಟಕ್ಕೆ ನಾವು ಹೋಗ್ತೀವಿ. ಸಂಪುಟ ಪುನರ್ರಚನೆಯೂ ಆಗ್ತಿಲ್ಲ, ಇದು ನಿಂತ ನೀರಾಗಿದೆ. ಇನ್ನು ಶಾಸಕ ಅಶೋಕ್ ಪಟ್ಟಣ್ ಅವರು ಹೈಕಮಾಂಡ್ ಏನೇ ನಿರ್ಧಾರ ಮಾಡಿದ್ರು ಅದೇ ಫೈನಲ್. ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ನಾಳೆ ಸ್ಥಾನ ಬಿಡು ಅಂದ್ರೆ ಬಿಡ್ತೀನಿ ಅಂದಿದ್ದಾರೆ. CM ಬದಲಾವಣೆ ಆಗೋ ಪರಿಸ್ಥಿತಿ ಸದ್ಯಕ್ಕಂತೂ ಕಾಣ್ತಿಲ್ಲ ಅಂದ್ರು. ಇದು ಕಾಂಗ್ರೆಸ್, ಇದು ರಾಷ್ಟ್ರೀಯ ಪಕ್ಷ. ಇದು ಈಗ ಅಲ್ಲಿ ಯಾರು ಅಲ್ಲಿ ಕೂತಿರ್ತಾರೆ ಅವ್ರೇನು ತೀರ್ಮಾನ ಮಾಡ್ತಾರೋ ಮಾಡ್ತಾರೆ. ಅವ್ರುಗಳು ಇಲ್ಲಿ ಅವ್ರು ಕೇಳ್ತಾರೋ ಕೇಳಲ್ವೋ, ಕೇಳಿದ್ರೆ ಪಕ್ಷ ಸಂಘಟನೆ ಚೆನ್ನಾಗಾಗ್ತದೆ. ಅವರಷ್ಟು ಅವರೇ ಮಾಡ್ಕೊಂಡು ಹೋಗ್ತಿದ್ರೆ ನೀವು ಪಕ್ಷ ನೀವು ಮಾಡ್ಕೊಂಡು ಹೋಗ್ತೀರಿ, ನಮ್ಮ ಪಾಡಿಗೆ ನಾವು ಹೋಗ್ತಿರ್ತೀವಿ ಅಂದ್ಕೊಂಡು ಇರ್ತವೆ. ಅದು ಪಕ್ಷಕ್ಕೆ ಪೂರಕವಾದಂಥ ವಾತಾವರಣ ಅಲ್ಲ. ಆದ್ದರಿಂದ ಅವ್ರನ್ನೇ ಮುಂದುವರಿಸ್ತಾರೋ ಅಥವಾ ಇನ್ನೇನೋ ಬದಲಾಯಿಸ್ತಾರೋ ಅದಾದರೂ ಹೇಳೋದಿಲ್ಲ AICCನಲ್ಲಿ. ಈ ನಾಯಕತ್ವದ್ದು ಅಷ್ಟೇ, ಸುಮ್ಮನೆ ಅದನ್ನು ಕೂಡ ತಗೊಂಡೋಗಿ ಅದನ್ನು ಒಂದು ಇದರಲ್ಲಿ ಹಾಕಿ ಬಿಟ್ಬಿಟ್ಟಿದ್ದಾರೆ. ಇತ್ತ ಬದಲಾವಣೆನೂ ಇಲ್ಲ, ಇತ್ತ ಎಕ್ಸ್ಪ್ಯಾನ್ಷನ್ನೂ ಇಲ್ಲ, ಏನೂ ಇಲ್ಲ. ಇದು ನಿಂತ ನೀರಾಗ್ಬಿಟ್ಟಿದೆ. ನೀರು ಯಾವಾಗಲೂ ಒಂದೇ ಸಮ ನಿಂತರೆ ಅದು ಉಪಯೋಗಕ್ಕೆ ಬರೋದಿಲ್ಲ. CM ಹಂಚಿಕೆ ಸ್ಥಾನ ಮೊದಲಿಂದ ಕೇಳ್ತಾನೆ ಇದೆ. ಹೈಕಮಾಂಡ್ ಅವ್ರು ಏನು ಡಿಸಿಷನ್ ಅಂತಂದ್ರು ಅದೇ ಫೈನಲ್ ಅಂತ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ನಾಳೆ ಹೈಕಮಾಂಡ್ ಅವ್ರು ನಾಳೆ ನೀವು ಬಿಟ್ಬಿಡಿ ಸಿದ್ದರಾಮಯ್ಯ ಬಿಡಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದ್ದಾರೆ. ಪದೇ ಪದೇ ಅದನ್ನು ಮೆಲ್ಕು ಹಾಕೋದು ಸರಿ ಕಾಣಲ್ಲ ಅಂತ ನನಗೆ ಅನಿಸುತ್ತೆ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮನಸ್ಸು ಮಾಡಿ 20 ವರ್ಷನೂ ಇರ್ಬೋದು. ಅವರು ಹೈಕಮಾಂಡ್ ಮನಸ್ಸು ಮಾಡಬೇಕಷ್ಟೇ, ಬರೀ 5 ವರ್ಷ ಅಲ್ಲ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮನಸ್ಸು ಮಾಡಿ ಸಿದ್ದರಾಮಯ್ಯ ಇನ್ನೂ 10 ವರ್ಷ ಕಂಟಿನ್ಯೂ ಆದ್ರೆ ನಮ್ಮ ಸರ್ಕಾರ ಬಂದು ಅವರೇ ಕಂಟಿನ್ಯೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಿಟ್ಟಿದ್ದು ಬದಲಾವಣೆ ಪರಿಸ್ಥಿತಿ ಇದೆಯಾ ಸರ್? ಬದಲಾವಣೆ ಪರಿಸ್ಥಿತಿ ಏನು ಅಂಥದ್ದೇನು ಕಾಣ್ತಾ ಇಲ್ಲ ಸದ್ಯಕ್ಕೆ. ಚೆನ್ನಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಏನು ಹೈಕಮಾಂಡ್ನವರು ಅವ್ರಿಗೇನಾರು ಅಕಸ್ಮಾತ್ ಕಂಪ್ಲೇಂಟ್ ಅವ್ರು ಸರಿ ನಡೀತಾರೆ, ಅವರು ಇಚ್ಛೆ ಮೇಲೆ ಮುಂದಿಂದು ಫಲಿತಾಂಶ ಗೊತ್ತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.